ಚಿಕ್ಕಮಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆ. ಪ್ರಪಾತಕ್ಕೆ ಬಿದ್ದ ಶ್ರೀನಂದ ಸಾವಿನ ಬಗ್ಗೆ ಹಲವು ಅನುಮಾನ. ಪ್ರವಾಸಕ್ಕೆಂದು ಚಿಕ್ಕಮಗಳೂರಿಗೆ ಬಂದು ನಾಪತ್ತೆಯಾಗಿದ್ದ ಕೇರಳ ಮೂಲದ ಬಾಲಕಿ ಶ್ರೀನಂದ ಯನಾಗಿರಿ ಬಳಿಯ ಮಾಣಿಕ್ಯಧಾರ ಜಲಪಾತದ ಸಮೀಪದ ಪ್ರಪಾತದಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಆಕಸ್ಮಿಕವಾಗಿ ಜಾರಿ ಬಿದ್ದು ಸತ್ತಿರಬಹುದು ಎಂದು ಶಂಕಿಸಲಾಗಿತ್ತು. ಇದೀಗ ಆಕೆಯ ಸಾವಿಗೂ ಮುನ್ನ ನಡೆದ ಫೋನ್ ಸಂಭಾಷಣೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹೌದು, ಕೇರಳದ ಪಾಲಕ್ಕಡ್ ಜಿಲ್ಲೆಯ ಕೆಂಡಂಪಿಂಜಿಪುರ ಗ್ರಾಮದ ನಿವಾಸಿ 14 ವರ್ಷದ ಶ್ರೀನಂದ ಕುಟುಂಬಸ್ಥರೊಂದಿಗೆ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ಲು. ಏಪ್ರಿಲ್ 7ರಂದು ಸಂಜೆ ಸುಮಾರು 5:30ರ ವೇಳೆಗೆ ಮಾಣಿಕ್ಯಧಾರ ಪ್ರಪಾತದ ಅಂಚಿನ ಬಳಿ ನಾಪತ್ತೆಯಾಗಿದ್ಲು. ಬಳಿಕ 3 ದಿನಗಳ ಸತತ ಹುಡುಕಾಟದ ನಂತರ ನಿನ್ನೆ ಆಕೆಯ ಶವ ಪತ್ತೆಯಾಗಿತ್ತು. ಇದೀಗ ಶವವನ್ನ ಮೇಲಕ್ಕೆತ್ತಿ ಪೋಸ್ಟ್ ಮಾರ್ಟಂ ಮಾಡಿ ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಇದೀಗ ಈ ಸಾವು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದೀಗ ಪೊಲೀಸರ ತನಿಖೆಯಲ್ಲಿ ಆಕೆ ಸಾವಿಗೂ ಮುನ್ನ ಸುಮಾರು 1,000 ಸೆಕೆಂಡ್ಗಳ ಕಾಲ ಫೋನ್ನಲ್ಲಿ ಮಾತನಾಡಿದ್ದಾಳೆ. ಅದರಲ್ಲೂ ಸ್ನೇಹಿತೆಯೊಂದಿಗೆ ಸುಮಾರು 15 ನಿಮಿಷಗಳ ಕಾಲ ಸಂಭಾಷಣೆಯನ್ನ ನಡೆಸಿದ್ದಾಳೆ ಎಂಬುದು ಗೊತ್ತಾಗಿದೆ. ಅಲ್ಲದೆ ಇದೇ ವೇಳೆ ಮೊಬೈಲ್ ಬಳಕೆ ಕಡಿಮೆ ಮಾಡು ಎಂದು ತಂದೆ ಗದರಿಸಿದ್ರಿಂದ ಬೇಸರಗೊಂಡ ಬಾಲಕಿ ಸುಮಾರು 1,500 ಅಡಿ ಎತ್ತರದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಾ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಘಟನೆ ನಡೆದ 3 ದಿನಗಳ ಬಳಿಕ ಮೃತದೇಹ ಪತ್ತೆಯಾಗಿದ್ದು, ಕುಟುಂಬಸ್ಥರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ದೂರನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, 2 ತಜ್ಞ ವೈದ್ಯರಿಂದ ವಿಡಿಯೋ ದಾಖಲೆ ಸಹಿತ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಳಿಕ ಬಾಲಕಿಯ ಸಾವಿನ ಸತ್ಯಾಸತ್ಯತೆ ತಿಳಿದುಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕಮಗಳೂರು.